ಸ್ನೇಹಿತರೆ ನಮಸ್ಕಾರ. ಕನ್ನಡ ಕಿರುತೆರೆಯ ಹಾಟ್ ಬ್ಯೂಟಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಂತಹ ನಟಿ ಅಂತ ಹೇಳಿದ್ರೆ ಅದು ದೀಪಿಕಾ ದಾಸ್. ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿ ಅದಕ್ಕಿಂತ ಮುಂಚೆ ಮಾಡಿದಂತಹ 2 ಧಾರಾವಾಹಿಯಲ್ಲೂ ಕೂಡ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಂತಹ ಈಕೆ ಇವತ್ತು ಕನ್ನಡದ ಜನಪ್ರಿಯ ನಟಿಯಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ನಟನೆಯಿಂದ ದೂರ ಉಳಿದ್ರೂ ಕೂಡ ಇಲ್ಲೊಂದು ಅಂತ ಹೇಳಿ ಚಿಕ್ಕ ಪುಟ್ಟ ಆ್ಯಡ್ಗಳನ್ನು ಮಾಡಿಕೊಂಡು ದೇಶವನ್ನು ಸುತ್ತುತ್ತಾ ಫುಲ್ಲು ಬ್ಯುಸಿಯಾಗಿರುವಂತಹ ಈಕೆ ಸದ್ಯಕ್ಕೆ ತನ್ನ ದಾಂಪತ್ಯ ಜೀವನವನ್ನು ಮತ್ತು ಫಾರಿನ್ ಟ್ರಿಪ್ಗಳನ್ನು ಎಂಜಾಯ್ ಮಾಡ್ತಿದ್ದಾಳೆ. ಮದುವೆ ಆದ ಬಳಿಕ ಬರೀ ದೇಶ ಸುತ್ತೋದನ್ನೇ ಕಾಯಕ ಮಾಡಿಕೊಂಡಿರುವಂಥ ದೀಪಿಕಾ ದಾಸ್ ಸುಮಾರು 17 ದೇಶಗಳನ್ನು ಕಳೆದ 7-8 ತಿಂಗಳುಗಳ ಒಳಗಡೆ ತಿರುಗಿ ಮುಗಿಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಅಚ್ಚರಿಯ ವಿಚಾರ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿ ನಾಗಿಣಿ ಖ್ಯಾತಿಯ ನಟಿ ದೀಪಿಕಾ ದಾಸ್ ಮದುವೆಯಾಗಿ 8 ತಿಂಗಳಾಗಿದೆ. 8ನೇ ತಿಂಗಳಿಗೆ ಒಂದು ವಿವಾದ ಈ ದಂಪತಿಯ ಮೇಲೆ ಕೇಳಿಬಂದಿದೆ. ಅದರಲ್ಲೂ ಕೂಡ ದೀಪಿಕಾ ದಾಸ್ ಪತಿಯ ಮೇಲೆ ಕೇಳಿಬಂದಿದೆ. ಜೊತೆಗೆ ಒಂದು ದೂರು ಕೂಡ ದಾಖಲಾಗಿದೆ. ಹಾಗಾದರೆ ದೀಪಿಕಾ ದಾಸ್ ಪತಿಯ ಮೇಲೆ ಕೇಳಿಬಂದಂತಹ ಆ ಆರೋಪ ಏನು? ಇಲ್ಲಿ ದೂರು ಕೊಟ್ಟವ್ರು ಯಾರು? ದೂರು ಕೊಡೋದಕ್ಕೆ ಕಾರಣ ಏನು? ಅಷ್ಟಕ್ಕೂ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರು ಮತ್ತೆ ಪಿಕ್ಚರ್ಗೆ ಬಂದಿದ್ದು ಯಾಕೆ? ಏನಿದು ಘಟನೆ? ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಮತ್ತು ಹಾಟ್ ಬ್ಯೂಟಿ ಅಂತೇಳಿ ಕರೆಸ್ಕೊಳ್ಳುವಂತಹ ಈ ದೀಪಿಕಾ ದಾಸ್ ಅವರು ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಆಗಿ ಸಾಕಷ್ಟು ಸಮಯವೇ ಕಳೆದಿದೆ. ನಾಗಿಣಿ ಸೀರಿಯಲ್ನ ಮೂಲಕ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸಿದಂಥ ದೀಪಿಕಾ ದಾಸ್ ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ, ಒಂದಷ್ಟು ಆ್ಯಡ್ಗಳಲ್ಲೂ ಕೂಡ ನಟಿಸಿದ್ದಾರೆ. ಯಶ್ ಅವರ ದೂರದ ಸಂಬಂಧಿಯೂ ಕೂಡ ಹೌದು. ಹೀಗಿರುವಾಗ ಈಕೆ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕ ಅಷ್ಟೇನು ಸುದ್ದಿಯಲ್ಲಿರಲಿಲ್ಲ. ಆಗೊಂದು ಈಗೊಂದು ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಾ ಇತ್ತು. ಅದಾದ ಬಳಿಕ ಸೈಲೆಂಟಾಗಿ ಇರ್ತಿದ್ದಂಥ ದೀಪಿಕಾ ದಾಸ್ ಬಗ್ಗೆ ಕಳೆದ 8 ತಿಂಗಳ ಹಿಂದೆ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ ದೀಪಿಕಾ ದಾಸ್ ಮದುವೆ ಆಗಿದ್ದಾರೆ ಅಂಥೇಳಿ. ಅದು ಕೂಡ ತನ್ನ ಆತ್ಮೀಯ ಸ್ನೇಹಿತನ ಜೊತೆಗೆ ಇದು ಹಸಮಣೆಯನ್ನು ಏರಿದ್ದಾರೆ. ಒಂದು ಬೀಚ್ನ ಬದಿಯಲ್ಲಿ ಇವರಿಬ್ಬರು ಕೂಡ ಮದುವೆ ಆಗಿದ್ದಾರೆ ಅನ್ನುವಂಥ ಸುದ್ದಿ, ಫೋಟೋಸ್ಗಳು ವೈರಲ್ ಆಗ್ತದೆ. ಆರಂಭದಲ್ಲಿ ಯಾರು ಕೂಡ ನಂಬದೇ ಇದ್ರೂ ಕೂಡ ನಂತರ ಹೌದು ಅನ್ನುವಂತಹ ಸ್ಪಷ್ಟನೆಯನ್ನು ಸ್ವತಃ ದೀಪಿಕಾ ದಾಸ್ ಅವರೇ ಕೊಡ್ತಾರೆ. ಯಾರನ್ನೂ ಕೂಡ ಕರೆಯದೆ ತುಂಬ ಖಾಸಗಿಯಾಗಿ ತಮ್ಮ ಮದುವೆಯನ್ನು ಮುಗಿಸಿ ಕಳೆದು ಬಿಡ್ತಾರೆ. ಅದಾದ ಬಳಿಕ ಈ ಮದುವೆ ಆದ ಬಳಿಕ ಸುಮಾರು 8 ತಿಂಗಳಿನಿಂದ ಬರೋಬ್ಬರಿ 17 ದೇಶಗಳನ್ನು ಸುತ್ತಿದ್ದಾರೆ ಅಂತ ಹೇಳಿದ್ರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಬಹುತೇಕ ಇವರಿದ್ದಿದ್ದು ಫಾರಿನಲ್ಲಿ ಅಂತೇಳಿ. ಇವರ ಅಳಿಯ ಯಾರು, ಈ ದೀಪಿಕಾ ದಾಸ್ ಅವರ ತಾಯಿ ಪದ್ಮಲತಾ ಅವರ ಅಳಿಯ ದೀಪಕ್ ಕುಮಾರ್ ಒಂದಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿದೆ. ಇದು ಈ ಕುಟುಂಬದಲ್ಲಿ ಈಗ ಬಿರುಗಾಳಿಯನ್ನೇ ಬಿಸಿದೆ. ದಾಂಪತ್ಯದಲ್ಲೂ ಕೂಡ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಅನ್ನುವಂಥ ಸುದ್ದಿ ಈಗ ಕೇಳಿ ಬಂದಿದೆ. ಹೌದು, ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಈ ಸಂಬಂಧ ದೂರನ್ನು ಕೊಟ್ಟಿದ್ದಾರೆ. ಈ ದೂರು ಈಗ ಎಲ್ಲ ಕಡೆಯೂ ಕೂಡ ಭಾರೀ ಬೆಳವಣಿಗೆಗಳಿಗೆ, ಚರ್ಚೆಗೆ ಕಾರಣವಾಗಿದೆ. ಅಸಲಿಗೆ ಏನಾಗಿದೆ ಏನು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ದೀಪಿಕಾ ದಾಸ್ ಅವರ ಗಂಡ ದೀಪಕ್ ಕುಮಾರ್ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಪದ್ಮಲತಾ ಅವರಿಗೆ ದೀಪಿಕಾ ದಾಸ್ ಅವರ ತಾಯಿಗೆ ನಿರಂತರವಾಗಿ ರಾತ್ರಿ ಸಮಯ ಕಾಲ್ ಬರ್ತಾ ಇದ್ದಂತೆ. ಅದು ಕೂಡ ಮಧ್ಯರಾತ್ರಿ ಕಾಲ್ ಮಾಡ್ತಾ ಇದ್ದಂತೆ ಒಬ್ಬ ಅಪರಿಚಿತ ದುಷ್ಕರ್ಮಿ. ಆತ ಕಾಲ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಿರಲಿಲ್ಲ, ಬರೀ ಕೆಟ್ಟ ಪದಗಳನ್ನೇ ಬಳಸ್ತಾ ಇದ್ದಂತೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಅಳಿಯ ಬಡಾವಣೆಗಳನ್ನು ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ. ಹೀಗಾಗಿ ಯಶವಂತ್ ಬಿನ್ ಕೃಷ್ಣಮೂರ್ತಿ ಎಂಬಾತನ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಿದೆ. ಅಂದರೆ ಯಾರು ಕಾಲ್ ಮಾಡ್ತಿದ್ದ ನೋಡಿ, ಆತನ ಹೆಸರು ಯಶವಂತ್ ಬಿನ್ ಕೃಷ್ಣಮೂರ್ತಿ ಅನ್ನೋದು ಗೊತ್ತಾಗಿದೆ. ಇನ್ನು ಇದಾದ ಬಳಿಕ ನನ್ನ ಮಗಳು ದೀಪಿಕಾ ದಾಸ್ಗೂ ಕೂಡ ಕರೆ ಮಾಡಿ ಇದೇ ರೀತಿ ಹೇಳ್ತಾ ಇದ್ದ ಆತ, ನಿಮಗೆ ತಿಳಿದಿಲ್ವೇ, ಪುನೀತ್ ಸಮಾಧಿ ಬಳಿ ಬಂದು ಆಣೆ ಮಾಡಿ ಹೇಳಿ ಅಂತಲೂ ಕೂಡ ಒತ್ತಾಯಿಸಿದ್ದಾನಂತೆ. ಅದಕ್ಕೆ ನನ್ನ ಮಗಳು ಕೂಡ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಎಂದಿದ್ದಾಳೆ. ಮಾಧ್ಯಮಗಳಿಗೆ ಸುದ್ದಿ ನೀಡಿ ನಿಮ್ಮ ಹೆಸರಿಗೆ ಧಕ್ಕೆ ತರ್ತೇವೆ, ಹಣ ನೀಡಿ, ಇಲ್ಲದಿದ್ದರೆ ನಿಮ್ಮ ಹೆಸರನ್ನು ಬರೆದಿಟ್ಟು ಸಾಯೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಾನಂತೆ ಆ ದುಷ್ಕರ್ಮಿ. ಹೀಗಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೂಡ. ಈ ಆರೋಪಗಳ ಬಗ್ಗೆ ದೀಪಿಕಾ ದಾಸ್ ಪತಿ ದೀಪಕ್ ಅವರು ತಡೆಯಾಜ್ಞೆ ದಾವೆಯನ್ನು ಹಾಕಿದ್ದು ವಿಚಾರಣೆ ಹಂತದಲ್ಲಿದೆ. ಮಗಳು ಅಳಿಯನ ಹೆಸರು ಬಳಸಿಕೊಂಡು ಅವರ ಘನತೆಗೆ ಕುತ್ತು ತರುವಂಥ ಪ್ರಯತ್ನ ಮಾಡಲಾಗ್ತಿದೆ. ಅವರು ಒಪ್ಪದ ಕಾರಣ ಪದೇ ಪದೇ ನನಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಶವಂತ ಎಂಬುವರಿಂದ ನಾನು ಹಣ ಕೊಡದಿದ್ದರೆ ಸಾಯೋದಾಗಿಯೂ ಕೂಡ ಬೆದರಿಕೆ ಒಂದು ಹಾಕಿರುವಂತಹ ಆರೋಪ ಇದೆ. ಯಶವಂತ್ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಪದ್ಮಲತಾ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ.
ಪದ್ಮಲತಾ ಅವರ ದೂರಿನ ಹಿನ್ನೆಲೆಯಲ್ಲಿ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನನ್ನ ಮಗಳು ದೀಪಿಕಾ ದಾಸ್ ಚಲನಚಿತ್ರ ನಟಿಯಾಗಿದ್ದು, ಈಕೆಗೆ ಈಗ ಸುಮಾರು 8 ತಿಂಗಳ ಹಿಂದೆ ದೀಪಕ್ ಕುಮಾರ್ ಅನ್ನೋರ ಜೊತೆಗೆ ಮದುವೆ ಆಗಿರ್ತದೆ. ನನ್ನ ಮಗಳು ಮತ್ತು ಅಳಿಯ ಸುಮಾರು 1 ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿರ್ತಾರೆ. ಹೀಗಿರುವಾಗ ಸುಮಾರು 7 ತಿಂಗಳಿನಿಂದ ನನ್ನ ಮೊಬೈಲ್ಗೆ ಯಶವಂತ್ ಬಿನ್ ಕೃಷ್ಣಮೂರ್ತಿ ಅಂತೇಳಿ ಹೇಳಿಕೊಂಡು ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡಿ, ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ? ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಬಡಾವಣೆಗಳನ್ನು ಮಾಡಿ ಜನರಿಗೆ ಮೋಸವನ್ನು ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ. ನಾನು ಹಾಗೇನಾದರೂ ಇದ್ದರೆ ನನ್ನ ಅಳಿಯನ ಮೇಲೆ ಕಾನೂನಾತ್ಮಕವಾಗಿ ದೂರು ನೀಡಿ ಅಂತೇಳ್ಬಿಟ್ಟು ಹೇಳಿ ಸುಮ್ಮನಾಗಿರ್ತಿದ್ದೆ. ನಂತರ ಕೆಲವು ದಿನಗಳಾದ ಮೇಲೆ ನನ್ನ ಮಗಳು ದೀಪಿಕಾ ದಾಸ್ ನಂಬರ್ಗೆ ಅದೇ ನಂಬರಿಂದ ಮತ್ತೆ ಫೋನ್ ಬರುತ್ತೆ. ಯಶವಂತ್ ಫೋನ್ ಮಾಡಿ, ನಿಮ್ಮ ಯಜಮಾನರು ಅಕ್ರಮ ಚಟುವಟಿಕೆಗಳಿಂದ ಬಡಾವಣೆ ಮಾಡಿ ಜನರಿಗೆ ಮೋಸ ಮಾಡಿರ್ತಾರೆ, ಇದು ನಿಮ್ಗೆ ಗೊತ್ತಿಲ್ವಾ? ನೀವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಬಂದು ಆಣೆ ಮಾಡಿ ಅಂತಲೂ ಕೂಡ ಹೇಳಿರ್ತಾನೆ. ಆದರೆ ನನ್ನ ಮಗಳು ಈ ಆರೋಪಗಳೆಲ್ಲ ಶುದ್ಧ ಸುಳ್ಳು, ಇದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ತರಬೇಡಿ, ನೀವು ಕಾನೂನು ರೀತಿ ದೂರು ನೀಡಿ ಅಂತೇಳಿ ಹೇಳಿದ್ಲಂತೆ. ಆದರೆ ಈ ಬಗ್ಗೆ ಮಾಧ್ಯಮಗಳಿಗೆ ಸುದ್ದಿ ನೀಡಿ ನಿಮ್ಮ ಹೆಸರಿಗೆ ಧಕ್ಕೆ ತರ್ತೀನಿ, ಇಲ್ಲವಾದರೆ ನನಗೆ ಹಣ ನೀಡಬೇಕು, ನೀವು ಹಣ ನೀಡದೇ ಇದ್ದರೆ ನಾನು ಸಾಲಗಾರರ ಕಾಟಕ್ಕೆ ನಿಮ್ಮ ಹೆಸರನ್ನು ಬರೆದು ಸಾಯ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಂತೆ. ಈ ವಿಚಿತ್ರ ಘಟನೆ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಂಥ ಪದ್ಮಲತಾ ಕೊನೆಗೆ ಇಲ್ಲಿ ದೂರನ್ನು ಕೂಡ ಕೊಡ್ತಾರೆ. ಈ ವಿಚಾರವಾಗಿ ಈಗಾಗಲೇ ಯಶವಂತನ ಮೇಲೆ ನಮ್ಮ ಅಳಿಯ ದೀಪಕ್ ಕುಮಾರ್ ಅವರು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ದಾವೆಯನ್ನು ಹಾಕಿದ್ದು ಇದು ವಿಚಾರಣೆಯಲ್ಲಿ ಇರ್ತದೆ. ಯಶವಂತನು ದೀಪಕ್ ಕುಮಾರ್ನ ಸ್ನೇಹಿತರಾದಂಥ ವೆಂಕಟೇಶ್ಗೆ ಕರೆ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಾ ನಮ್ಮ ಹಳೆಯ ಮಾಡಿರುವಂಥ ಬಡಾವಣೆಗಳ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರ್ತಾನೆ. ಇದರ ಬಗ್ಗೆಯೂ ಕೂಡ ಸೆಪ್ಟೆಂಬರ್ 27ರಂದು ಬೆಂಗಳೂರು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಯಶವಂತ್ ಕೋರ್ಟ್ಗೆ ಹಾಜರಾಗಿರೋದಿಲ್ಲ. ನನ್ನ ಮಗಳು ಮತ್ತು ಅಳಿಯನ ಹೆಸರನ್ನು ಬಳಸಿಕೊಂಡು ನಮ್ಮ ಘನತೆಗೆ ಕುತ್ತು ತರುವಂತಹ ಪ್ರಚಾರವನ್ನು ಮೀಡಿಯಾಗಳಲ್ಲಿ ಕೊಡೋದಾಗಿ ಹೇಳಿದ್ದಾನೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಪದೇ 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 ನನಗೆ ಫೋನ್ ಮಾಡಿ ಹಣ ಕೊಡಿಸದಿದ್ದರೆ ಸಾಯೋದಾಗಿಯೂ ಕೂಡ ಬೆದರಿಕೆ ಹಾಕಿರ್ತಾನೆ. ಹಾಗಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರು? ದೀಪಿಕಾ ದಾಸ್ ಅವರ ಅಮ್ಮ ಪದ್ಮಲತಾ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದಷ್ಟು ಅಂಶಗಳಿದ್ದಾವೆ ಸ್ನೇಹಿತರೆ. ಏನು? ಹಾಗಾದರೆ ದೀಪಿಕಾ ದಾಸ್ ಅವರ ಪತಿ ರಿಯಲ್ ಎಸ್ಟೇಟಲ್ಲಿ ಇರೋದು ಸತ್ಯ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ರಿಯಲ್ ಎಸ್ಟೇಟಲ್ಲಿ ಈ ರೀತಿ ಒಂದಷ್ಟು ಮೋಸಗಳು, ಈ ರೀತಿ ಒಂದಷ್ಟು ಆರೋಪಗಳು ಕೇಳಿ ಬರುವಂಥದ್ದು ಸಹಜ ಮತ್ತು ಸ್ವಾಭಾವಿಕ. ಎಷ್ಟೇ ದೊಡ್ಡ ರಿಯಲ್ ಎಸ್ಟೇಟ್ ಏಜೆಂಟ್ ಆದರೂ ಕೂಡ ಅವರಿಗೆ ಇಂತಹ ಕಾಟಗಳು ತಪ್ಪಿದ್ದಲ್ಲ. ಆದರೆ ಇಲ್ಲಿ ದೀಪಿಕಾ ದಾಸ್ ಅವರು ಅಥವಾ ಅವರ ತಾಯಿಯಾಗಲಿ ಕಳೆದ 8 ತಿಂಗಳಿನಿಂದ ಈ ರೀತಿ ಬೆದರಿಕೆ ಬರ್ತಾಯಿದ್ರು, ಈ ರೀತಿ ಎಲ್ಲ ಆಗ್ತಾಯಿದ್ರು, ಸುಮ್ಮನಿರೋದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಇತ್ತೀಚೆಗೆ ಇದರ ಬಗ್ಗೆ ದೂರನ್ನು ಕೊಟ್ಟಿರೋದು. ಈ ಹಿಂದೆ ಯಾವತ್ತೂ ಕೂಡ ದೂರನ್ನು ಕೊಡಲಿಲ್ಲ. ಯಾಕೆ ಇಷ್ಟು ಸಮಯ ಯಾಕೆ ದೂರನ್ನು ಕೊಡಲಿಲ್ಲ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಈ ವಿಚಾರವಾಗಿ ಈ ದೀಪಿಕಾ ಆಗಿರ್ಬೋದು ಅಥವಾ ದೀಪಿಕಾ ಅವರ ಪತಿ ದೀಪಕ್ ಅವರಾಗಿರ್ಬೋದು ಮಾತನಾಡದೇ ಇರುವಂಥದ್ದು ಯಾಕೆ? ಅಸಲಿಗೆ ದೀಪಕ್ ಕುಮಾರ್ ಯಾರು? ಏನು ಮಾಡೋದು? ಅವರ ಉದ್ಯೋಗ ಏನು? ಅವರ ಉದ್ಯಮ ಏನು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಇವತ್ತಿಗೂ ಕೂಡ ಕಾಡ್ತಾ ಇದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಇಲ್ಲಿ ಎಳೆದು ತಂದಿದ್ದು ಯಾಕೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಆ ಹೆಸರನ್ನು ಎಳೆದು ತಂದಿದ್ದು ಇವರಲ್ಲ, ಆ ಯಶವಂತ್ ಅನ್ನುವಂತಹ ಆರೋಪ ಯಾರು ಗೊತ್ತಿದ್ದಾನೆ ನೋಡಿ, ಆತ ಎಳೆದು ತಂದಿದ್ದು ಯಾಕೆ ಅನ್ನುವಂಥದ್ದು. ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಬಟ್ ಆದರೆ ಒಂದು ಅನ್ಯೋನ್ಯವಾಗಿದ್ದಂಥ ಸಂಸಾರದ ನಡುವೆ ಈ ರೀತಿಯಾಗಿ ಹುಳಿ ಹಿಂಡುವಂಥ ಪ್ರಯತ್ನವೇನಾದರೂ ಈತ ಮಾಡಿದ್ನ? ಅಂದರೆ ಇವರಿಬ್ಬರು ಚೆನ್ನಾಗಿರಬಾರ್ದು ಅನ್ನುವಂಥ ಕಾರಣಕ್ಕೆ ಈ ರೀತಿ ಏನಾದರೂ ಮಾಡಿದ್ನ? ಅಥವಾ ದೀಪಕ್ ಅವರ ಬೆಳವಣಿಗೆಯನ್ನು ಸಹಿಸದೆ ಯಾರಾದರೂ ಕುತಂತ್ರವನ್ನು ಮಾಡಿದ್ರ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಈ ಯಶವಂತ್ ಅನ್ನುವ ಆತನನ್ನು ಬಂಧಿಸಬೇಕು, ವಿಚಾರಣೆ ನಡೆಸಬೇಕು, ಆತ ಸತ್ಯವನ್ನು ಬಾಯ್ಬಿಡಬೇಕು. ಆಗ ಮಾತ್ರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನೋದು ಮಾತ್ರ ಸತ್ಯ. ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ, ಮೇಲ್ನೋಟಕ್ಕೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲೇನೋ ಫಿಶಿ ಇದೆ ಅಂಥೇಳಿ ನಿಮಗನ್ಸುತ್ತಾ? ಅಥವಾ ಇದು ತುಂಬ ಸಿಂಪಲ್ ಕೇಸ್ ಸರ್ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.